ನಗರದ ಚೆನ್ನಮ್ಮ ವೃತ್ತದಲ್ಲಿ ಶನಿವಾರ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಅಡುಗೆ ಅನಿಲ, ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳ ನಿರಂತರ ಏರಿಕೆಯಿಂದ ಬಡವರು, ಮಧ್ಯಮ ವರ್ಗದವರು ಹಾಗೂ ಸಾಮಾನ್ಯ ಜನರ ಜೀವನ ದುಸ್ತರವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರತಿಭಟನೆಯ ಅಂಗವಾಗಿ ಕಾರ್ಯಕರ್ತರು ಕಟ್ಟಿಗೆ ಒಲೆ ಹಚ್ಚಿ ಅಡುಗೆ ಮಾಡುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಗ್ಯಾಸ್ ದರ ಏರಿಕೆಯಿಂದ ಜನರು ಮತ್ತೆ ಕಟ್ಟಿಗೆ ಒಲೆ ಬಳಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ತಿಳಿಸಿದರು. ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ದರಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಅದರ ನೇರ ಹೊರೆ ಜನಸಾಮಾನ್ಯರ ಮೇಲೆ ಬೀಳುತ್ತಿದೆ. ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದರು. ತಕ್ಷಣ ಅಡುಗೆ ಅನಿಲ, ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳನ್ನು ಇಳಿಸಿ ಜನರಿಗೆ ಪರಿಹಾರ ಒದಗಿಸಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ರು. ನರೇಂದ್ರ ಮೋದಿ ಅವರೇ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಏನ್ರಿ? ದೀದಿನ ಸೋಲ್ಸ್ಲಿಕ್ಕೆ ಅವಾಗ ಹೇಳಿದ್ರಿ ಒಂದು ವರ್ಷ ಗ್ಯಾಸ್, ಡೀಸೆಲ್, ಪೆಟ್ರೋಲ್ ನಮ್ ಕಡೆ ಸ್ಟಾಕ್ ಇದೆ. ಮತ್ತೆ ಈಗ ಯಾಕೆ ಹೇಳ್ತಾ ಇದೀರಾ? ಮನೆಯಲ್ಲಿ ಕೆಲಸ ಮಾಡಿ ಮತ್ತೆ ಗ್ಯಾಸ್, ಪೆಟ್ರೋಲ್ ಎಲ್ಲ ಉಳಿತಾಯ ಮಾಡಿ ನೀವು ಹೊರಗೆ ದೇಶಕ್ಕೆ ಹೋಗಿ ಅವಾಗ ಚಾಕ್ಲೇಟ್ ತಿನ್ಸಾತೀರಿ. ಇಲ್ಲಿ ಮಂದಿಗೆ ಏನ್ ತಿನ್ಸಾತಾರ ನೀವು? ನಾಚಿಕೆ ಮರ್ಯಾದೆ ಇದೆ ನಿಮ್ಗೆ? ಶ್ರುತಿ ನಾನಿ ನಿದ್ದೆ ಮಾಡ್ತಾ ಇದೀಯಾ? ಅವತ್ತು 2 ರೂಪಾಯಿ ಬೆಲೆ ಜಾಸ್ತಿ ಆದ್ರೆ ನೀನು ಇಡೀ ದಿಲ್ಲಿ ಒಳಗೆ ಗ್ಯಾಸ್ ಹಿಡ್ಕೊಂಡು ಅಡ್ಡಾಡ್ದೆ. ಇವತ್ತು ನಾನು ಗ್ಯಾಸ್ ತಗೊಂಡ ನೀನು ದಿಲ್ಲಿಗೆ ಬರ್ತಾನೆ. ದಿಲ್ಲಿಗೆ ನೆನಪಿಡ್ಕೋ, ಬರುವ ದಿನದಲ್ಲಿ 7 ದಿವಸ ಟೈಮ್ ಕೊಡತ್ತೀವಿ. ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಲಿಲ್ಲ ಅಂದ್ರೆ ಇಡೀ ಟ್ರೈನ್ ತುಂಬಿಕೊಂಡು ಎಲ್ಲ ಹೆಣ್ಮಕ್ಕಳ ನಿಮ್ಮ ದಿಲ್ಲಿಗೆ ಬರ್ತೀವಿ ಅಂತ ಹೇಳಿಕೆ ಬರ್ತೀವಿ. ಇವತ್ತು ಅಡಿಗೆ ಮಾಡಿ ಎಲ್ಲ ತಂದು ಮಾಡಿದೀವಿ ನೋಡಿ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು. ಆಯಿಷಾ ಸಂಧಿ, ಮಂಜುನಾಥ್ ಕಾಂಬ್ಳೆ, ಮೋಹನ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿಭಟನೆಯು ಕೆಲ ಕಾಲ ಚೆನ್ನಮ್ಮ ವೃತ್ತದಲ್ಲಿ ಸಾರ್ವಜನಿಕರ ಗಮನ ಸೆಳೆಯಿತು. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಬೆನುಗ್ರಾಮ್ಗೆ.